ओम नमो भगवते वासुदेवाय। ओम नमो भगवते ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवतिरुत्तमश्लोके भक्तिर्भवति नैष्टिकी। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे 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 राम 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 हरे हरे। ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಪ್ರಭು. ಹರೇ ಕೃಷ್ಣ. ಓಕೆ, ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲ ಅಧ್ಯಾಯ 25. ಶ್ರೀ ಚೈತನ್ಯ ಮಹಾಪ್ರಭುಗಳು ಉತ್ತರ ನೀಡಿದರು. ನಾನೊಬ್ಬ ಅತಿ ಸಾಮಾನ್ಯ ಜೀವಾತ್ಮ. ಅದರಿಂದಾಗಿ ನನ್ನ ತಿಳುವಳಿಕೆಯು ತುಂಬಾ ಸಾಮಾನ್ಯವಾದದ್ದು. ಹೀಗಿದ್ದರೂ ಬ್ರಹ್ಮಸೂತ್ರದ ಅರ್ಥವಾದರೂ ಬಹಳ ನಿಗೂಢವಾದದ್ದು. ಏಕೆಂದರೆ ಅದರ ಕರ್ತೃಗಳಾದ ಶ್ರೀ ವ್ಯಾಸದೇವರು ತಾವೇ ಸ್ವಯಂ ಪ್ರಭುಗಳು. ಸಾಮಾನ್ಯ ವ್ಯಕ್ತಿಯು ವೇದಾಂತ ಸೂತ್ರದ ಭಾವಾರ್ಥವನ್ನು ತಿಳಿದುಕೊಳ್ಳಲು ತುಂಬಾ ಕಷ್ಟವೇ. ಆದರೆ ವೇದವ್ಯಾಸರು ತಮ್ಮ ಅಹೇತುಕ ಕರುಣೆಯಿಂದ ವೇದಾಂತ ಸೂತ್ರದ ಅರ್ಥವನ್ನು ವೈಯಕ್ತಿಕವಾಗಿ ವಿವರಿಸಿದ್ದಾರೆ. ಅಹೇತುಕ ಅಂದ್ರೆ ಯಾವ ಹೇತು ಇಲ್ಲದೆ, ಅಂದ್ರೆ ಕಾರಣವಿಲ್ಲದೆ, ಅಂದ್ರೆ ತಮ್ಮ ಸ್ವ ಅನುಭೂತಿಯಿಂದ ಕರುಣೆಯಿಂದ ಅವರು ಈ ಒಂದು ವೇದಾಂತ ಸೂತ್ರದ ಅರ್ಥವನ್ನು ವೈಯಕ್ತಿಕವಾಗಿ ಅವರೇ ವಿವರಿಸಿದ್ದಾರೆ. ಯಾರು ವೇದಾಂತ ಸೂತ್ರ ಬರೆದಿರುವರೋ ಆ ವೇದವ್ಯಾಸರೇ ಸ್ವಯಂ ವಿವರಿಸಿದರೆ ಆಗ ಅದರ ಮೂಲ ಅರ್ಥವನ್ನು ಜನಸಾಮಾನ್ಯರು ತಿಳಿದುಕೊಳ್ಳಲು ಸಾಧ್ಯ. ಓಂಕಾರದ ಅರ್ಥ ಗಾಯತ್ರಿ ಮಂತ್ರದಲ್ಲಿದೆ. ಇದನ್ನೇ ಚತುಶ್ಲೋಕಿಯು ಭಾಗವತದಲ್ಲಿ ವಿಶದವಾಗಿ ವಿವರಿಸಿದೆ. ನೋಡಿ ಏನ್ ಹೇಳ್ತಾ ಇದ್ದಾರೆ. ಓಂಕಾರದ ಅರ್ಥ ಗಾಯತ್ರಿ ಮಂತ್ರದಲ್ಲಿದೆ. ಅದೇ ಓಂಕಾರದ ಅರ್ಥವನ್ನ ಭಾಗವತದಲ್ಲಿ ಚತುಶ್ಲೋಕಿ ಭಾಗವತ ಅಂದ್ರೆ 4 ಶ್ಲೋಕಗಳಲ್ಲಿ ಇಡೀ ಭಾಗವತ 4 ಶ್ಲೋಕಗಳಲ್ಲಿ ಸಂಪೂರ್ಣ ಆಗತ್ತೆ. ಅದಕ್ಕೆ ಚತುಶ್ಲೋಕಿ ಭಾಗವತ ಅಂತಾರೆ. ಅದರಲ್ಲಿ ಇದೇ ವಿಷಯವನ್ನ ವಿಶದವಾಗಿ ವಿವರಿಸಲಾಗಿದೆ. ವೇದಾಂತ ಸೂತ್ರವನ್ನು ಬರ್ದಿದ್ದಂತಹ ವ್ಯಾಸದೇವರೇ ಭಾಗವತವನ್ನ ಕೊಟ್ರು. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಪ್ರಭು ಬ್ರಹ್ಮದೇವನಿಗೆ ಶ್ರೀಮದ್ ಭಾಗವತದ ಚತುಶ್ಲೋಕಿಗಳಲ್ಲಿ ಏನೇನು ತಿಳಿಸಿದ್ದನೋ ಅದೆಲ್ಲವನ್ನು ಬ್ರಹ್ಮದೇವನು ತನ್ನ ಪುತ್ರನಾದ ನಾರದ ಮಹರ್ಷಿಗೆ ವಿವರಿಸಿದನು. ಬ್ರಹ್ಮದೇವನು ನಾರದ ಮಹರ್ಷಿಗಳಿಗೆ ಏನೇನು ತಿಳಿಸಿದ್ದನೋ ಅದನ್ನು ಪುನಃ ಮಹರ್ಷಿ ನಾರದರು ವ್ಯಾಸದೇವರಿಗೆ ವಿವರಿಸಿದರು. ಅನಂತರ ವ್ಯಾಸದೇವರು ಎಲ್ಲಾ ಸೂಚನೆಗಳನ್ನು ತಮ್ಮ ಮನದಲ್ಲಿಯೇ ಪರಿಶೀಲಿಸಿಕೊಂಡರು. ಶ್ರೀ ವ್ಯಾಸದೇವರು ಪರಿಶೀಲಿಸಿದರು. ತಾವು ಏನೇನು ನಾರದ ಮಹರ್ಷಿಗಳಿಂದ ಓಂಕಾರದ ವಿವರಣೆ ಎಂದು ಪಡೆದಿದ್ದರೋ ಅದನ್ನು ಬ್ರಹ್ಮಸೂತ್ರದ ಮೇಲೆ ವ್ಯಾಖ್ಯಾನ ರೂಪದಲ್ಲಿ ತಮ್ಮ ಗ್ರಂಥವಾದ ಭಾಗವತದಲ್ಲಿ ಅಳವಡಿಸಿದರು. ನಾರದರು ವ್ಯಾಸದೇವರಿಗೆ ಏನ್ ಹೇಳಿದ್ರು ಅದನ್ನೇ ಅವರು ಬ್ರಹ್ಮಸೂತ್ರದ ಮೇಲಿನ ತಮ್ಮ ವ್ಯಾಖ್ಯಾನವಾಗಿ ಭಾಗವತವನ್ನ ಕೊಟ್ರು. ಅಂದ್ರೆ ಭಾಗವತ ಬ್ರಹ್ಮಸೂತ್ರದ ಮೇಲಿನ ವ್ಯಾಖ್ಯಾನ. ಇದರ ಉದ್ದೇಶ ಏನಿತ್ತು? ಬ್ರಹ್ಮಸೂತ್ರದಲ್ಲಿ ಎಲ್ಲರಿಗೂ ಅರ್ಥವಾಗದೇ ಇರುವಂತಹ ವಿಷಯ ಇದೆ ನೀವು ಸೂತ್ರದ ರೂಪದಲ್ಲಿ, ಅದನ್ನ ವಿಸ್ತಾರವಾಗಿ ಭಾಗವತದಲ್ಲಿ ವರ್ಣಿಸಲಾಗಿದೆ. ಯಾವ ವೇದ ನಿರ್ಣಯಗಳು 4 ವೇದಗಳಲ್ಲಿ ಹಾಗೂ 108 ಉಪನಿಷತ್ತುಗಳಲ್ಲಿ ಇದ್ದವೋ ಅವುಗಳನ್ನು ಸಂಕಲಿಸಿ ವೇದಾಂತ ಸೂತ್ರದಲ್ಲಿ ಇರಿಸಲಾಯಿತು. ವೇದಾಂತ ಸೂತ್ರದಲ್ಲಿ ಏನಿದೆ? 4 ವೇದಗಳಲ್ಲಿ 108 ಉಪನಿಷತ್ತುಗಳಲ್ಲಿ ಸಂಗ್ರಹವಾಗಿದ್ದಂತಹ ನಿರ್ಣಯಗಳು, ಅವುಗಳನ್ನ ಸಂಕಲಿಸಿ ಅವುಗಳನ್ನ ಒಟ್ಟುಗೂಡಿಸಿ ಅದನ್ನ ವೇದಾಂತ ಸೂತ್ರದಲ್ಲಿ ವ್ಯಾಸದೇವರು ಕೊಟ್ರು. ವೇದಾಂತ ಅಂತ ಇದು. ಎಲ್ಲ ವೇದಗಳನ್ನ ಅಧ್ಯಯನ ಮಾಡಿದ್ರೆ ಅಂತಿಮವಾಗಿ ಈ ವೇದಾಂತ ಸೂತ್ರವನ್ನ ಅಧ್ಯಯನ ಮಾಡಿದ್ರೆ ಅವೆಲ್ಲವನ್ನು ಅಧ್ಯಯನ ಮಾಡ್ದಂಗೆ ಅಂತ. ಆಮೇಲೆ ಆ ವೇದಾಂತ ಸೂತ್ರದಲ್ಲಿ ಎಲ್ಲ ವೇದದ ಅರಿವಿನ ಭಾವಾರ್ಥವು ವಿವರವಾಗಿದೆ. ಹಾಗೂ ಶ್ರೀಮದ್ ಭಾಗವತದಲ್ಲಿ ಅದೇ ಭಾವಾರ್ಥವನ್ನು 18,000 ಶ್ಲೋಕಗಳಲ್ಲಿ ವಿವರಿಸಲಾಗಿದೆ. ಆದ್ದರಿಂದ ಹೀಗೆ ತೀರ್ಮಾನಿಸಬೇಕು. ಬ್ರಹ್ಮಸೂತ್ರಗಳನ್ನು ಶ್ರೀಮದ್ ಭಾಗವತದಲ್ಲಿ ವಿಶದವಾಗಿ ವಿವರಿಸಲಾಗಿದೆ. ಹಾಗೂ ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಏನೇನು ವಿವರಿಸಲಾಗಿದೆಯೋ ಅದೇ ಭಾವಾರ್ಥವು ಉಪನಿಷತ್ತುಗಳಲ್ಲಿ ವರ್ಣಿತವಾಗಿರುವುದು.
ಹಾಗಾಗಿ ಭಾಗವತವನ್ನು ಓದಿದ್ರೆ ಇಡೀ ವೇದಗಳ ಅಧ್ಯಯನ ಮಾಡೋದಕ್ಕೆ ಸಮ. ಯಾಕಂದ್ರೆ ಸಾರವನ್ನ ನಾವು ತಿಳ್ಕೊಂಡ್ಬಿಡ್ತೀವಿ. ಈ ಬ್ರಹ್ಮಾಂಡದೊಳಗಿರುವ ಪ್ರತಿಯೊಂದು ಸಜೀವ ನಿರ್ಜೀವವು ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟಿದೆ ಹಾಗೂ ಆತನೇ ಎಲ್ಲದರ ಒಡೆಯ. ಆದ್ದರಿಂದ ಒಬ್ಬ ವ್ಯಕ್ತಿಯು ಯಾವ ವಸ್ತು ತನಗೆ ನಿಗದಿತವಾಗಿದೆಯೋ ಅಷ್ಟು ಮಾತ್ರ ಸ್ವೀಕರಿಸಬೇಕು. ಇತರರಿಗೆ ಸೇರಿದ ವಸ್ತುಗಳನ್ನು ಅವು ತನ್ನವಲ್ಲ ಎಂದು ಚೆನ್ನಾಗಿ ಅರಿತುಕೊಂಡು ಅವುಗಳನ್ನು ಸ್ವೀಕರಿಸಕೂಡದು. ಶ್ರೀಮದ್ ಭಾಗವತದ ಸಾರ ಏನಂದ್ರೆ, ಭಗವಂತನೊಂದಿಗೆ ಇರುವ ನಮ್ಮ ಸಂಬಂಧವು ಆ ಸಂದರ್ಭದಲ್ಲಿ ನಮ್ಮ ಚಟುವಟಿಕೆ ಮತ್ತು ಬದುಕಿನ ಲಕ್ಷ್ಯ ಇವು ಭಾಗವತದ 4 ಪದ್ಯಗಳಲ್ಲಿ ಚತುಶ್ಲೋಕಿ ಎಂಬುದಾಗಿ ಪ್ರಕಟಗೊಂಡಿವೆ. ಎಲ್ಲವನ್ನೂ ಆ ಶ್ಲೋಕಗಳಲ್ಲಿ ವಿವರಿಸಲಾಗಿದೆ. ಅಂದ್ರೆ ಭಗವಂತನೊಂದಿಗೆ ನಮಗಿರೋ ಸಂಬಂಧ, ಆ ಸಂಬಂಧದಲ್ಲಿ ನಾವು ಅವನೊಂದಿಗೆ ಯಾವ ತರಹದ ಚಟುವಟಿಕೆ ನಡೆಸಬೇಕು, ಮತ್ತೆ ಚಟುವಟಿಕೆಗಳ ಲಕ್ಷ್ಯ ಅಥವಾ ಬದುಕಿನ ಲಕ್ಷ್ಯ ಅಂದ್ರೆ ಸಂಬಂಧ, ಅಭಿಧೇಯ, ಪ್ರಯೋಜನ, ಇವುಗಳನ್ನ ಈ ಚತುಶ್ಲೋಕಿ ಭಾಗವತದಲ್ಲಿ ವಿವರಿಸಲಾಗಿದೆ. ಅದೇ ಚತುಶ್ಲೋಕಿ ಭಾಗವತವನ್ನ ನಾರದರು ನಾರದರಿಗೆ ಹೇಳ್ತಾರೆ. ಆಮೇಲೆ ನಾರದರು ಯಾರು ಅನ್ಮ್ಯೂಟ್ ಮಾಡ್ಕೊಂಡಿರ, ಅದೇ ಚತುಶ್ಲೋಕಿ ಭಾಗವತವನ್ನ ನಾರದರು ವ್ಯಾಸದೇವರು ಕೊಡ್ತಾರೆ. ವ್ಯಾಸದೇವರು ಅದನ್ನ ಬಹಳ ವಿವರವಾಗಿ ಭಾಗವತದಲ್ಲಿ ವಿವರಿಸಿದ್ದಾರೆ. ಆದ್ರೆ ಅದರ ಸಂಪೂರ್ಣ ವಿಷಯ ಅಂದ್ರೆ ಈ ಸಂಬಂಧ, ಭಗವಂತ ನಮಗೂ ಇರೋ ಸಂಬಂಧ, ಅಭಿಧೇಯ, ಆ ಸಂಬಂಧ ಅಂದ್ರೆ ನಾನು ಕೃಷ್ಣನ ಸೇವಕ, ಅವಾಗ ನಾನು ಏನ್ ಮಾಡ್ಬೇಕು ಅನ್ನೋದು ಅಭಿಧೇಯ, ಪ್ರಯೋಜನ ಅದನ್ನು ಮಾಡೋದ್ರಿಂದ ನಾನು ಏನನ್ನ ಪಡ್ಕೋತೀನಿ. ಈ 3 ಕೂಡ ಭಾಗವತದಲ್ಲಿ ಇದೆ. ಭಗವಾನ್ ಕೃಷ್ಣನ್ ನುಡಿಯುತ್ತಾನೆ, ನಾನು ಎಲ್ಲಾ ಸಂಬಂಧಗಳ ಕೇಂದ್ರ ಬಿಂದು. ನನ್ನನ್ನು ಅರಿಯುವುದು ಹಾಗೂ ಆ ಅರಿವಿನ ಪ್ರಾಯೋಗಿಕ ಆಚರಣೆಯು ವಾಸ್ತವವಾದ ತಿಳಿವು ಎನ್ನಿಸಿಕೊಳ್ಳುತ್ತದೆ. ಭಕ್ತಿ ಸೇವೆಯಿಂದಾಗಿ ನನ್ನನ್ನು ಸಮೀಪಿಸುವುದು ಅಭಿಧೇಯ ಎಂದು ಕರೆಯಲಾಗುತ್ತದೆ. ಸೊ ಆ ಭಗವಂತನನ್ನ ಪಡ್ಕೊಳ್ಳಕ್ಕೆ ಇರೋ ವಿಧಾನ ಭಕ್ತಿ ಸೇವೆ, ಅದೇ ಅಭಿಧೇಯ. ಭಕ್ತಿ ಸೇವೆಯನ್ನು ಸಲ್ಲಿಸುವುದರಿಂದ ಒಬ್ಬ ವ್ಯಕ್ತಿಯು ನಿಧಾನವಾಗಿ ದೈವಿ ಪ್ರೇಮದ ವೇದಿಕೆಯನ್ನು ಏರುತ್ತಾನೆ. ಅದು ಬದುಕಿನ ಮುಖ್ಯ ಧ್ಯೇಯ ಅಲ್ಲ, ಏಕೈಕ ಧ್ಯೇಯ, ಮೂಲ ಧ್ಯೇಯ. ಕೃಷ್ಣ ಪ್ರೇಮ ಅಥವಾ ಭಗವತ್ ಪ್ರೇಮದ ವೇದಿಕೆಯ ಮೇಲೆ ಒಬ್ಬ ವ್ಯಕ್ತಿಯು ಪ್ರಭುವಿನ ಸೇವೆಯಲ್ಲಿ ಶಾಶ್ವತವಾಗಿ ನಿರತನಾಗುತ್ತಾನೆ. ಭಾಗವತದ 2ನೇ ಸ್ಕಂದದಿಂದ ಒಂದು ಶ್ಲೋಕ. ನಾನೇನು ನಿನಗೆ ತಿಳಿಸುತ್ತಿದ್ದೇನೆಯೋ ಅದನ್ನು ಗಮನವಿಟ್ಟು ಆಲಿಸು, ಏಕೆಂದರೆ ನನ್ನ ಕುರಿತ ದಿವ್ಯ ಜ್ಞಾನವು ವೈಜ್ಞಾನಿಕವಾದದಷ್ಟೇ ಅಲ್ಲ, ನಿಗೂಢಗಳಿಂದ ತುಂಬಿದ್ದಂತಹುದು. ಓ ಬ್ರಹ್ಮ, ನಾನು ಈ ಎಲ್ಲಾ ಸತ್ಯಗಳನ್ನು ನಿಮಗೆ ವಿವರಿಸುತ್ತೇನೆ. ನೀವು ಒಬ್ಬ ಜೀವಾತ್ಮರಾದ್ದರಿಂದ ನನ್ನ ವಿವರಣೆಯಿಲ್ಲದೆ ನನ್ನ ಸಂಗಡ ಇರುವ ನಿಮ್ಮ ಸಂಬಂಧವನ್ನು, ಹಾಗೆಯೇ ಭಕ್ತಿಯ ಕಾರ್ಯ ಆಚರಣೆ ಮತ್ತು ಜೀವನದ ಕಟ್ಟಕಡೆಯ ಲಕ್ಷ್ಯವನ್ನು ನೀವು ತಿಳಿಯಲಾರಿರಿ. ಭಗವಂತ ಇಲ್ಲಿ ಬ್ರಹ್ಮನಿಗೆ ಹೇಳ್ತಾ ಇದ್ದಾನೆ, ನನ್ನ ವಿವರಣೆ ಇಲ್ಲದೆ ನನ್ನೊಂದಿಗೆ ಇರೋ ಆ ಸಂಬಂಧವನ್ನ ಮತ್ತೆ ಅದನ್ನ ಸಾಧನೆ ಮಾಡ್ಬೇಕಾಗಿರುವಂತ ಭಕ್ತಿಯ ಮಾರ್ಗವನ್ನ ನೀವೇ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ವಿವರಣೆಯನ್ನ ಶ್ರವಣ ಮಾಡಿ, ಆಲಿಸಿ. ನಾನು ನನ್ನ ನಿಜ ಸ್ವರೂಪ, ಸ್ಥಿತಿ, ಗುಣವಿಶೇಷ, ಕ್ರಿಯೆಗಳು, 6 ಐಶ್ವರ್ಯಗಳು ಎಲ್ಲವನ್ನು ವಿವರಿಸುತ್ತೇನೆ. ಭಗವಾನ್ ಕೃಷ್ಣನು ಬ್ರಹ್ಮನಿಗೆ ಆಶ್ವಾಸನೆ ನೀಡಿದನು, ನನ್ನ ಕೃಪೆಯಿಂದ ಈ ಎಲ್ಲಾ ಸತ್ಯಗಳು ನಿನ್ನಲ್ಲಿ ಜಾಗೃತಗೊಳ್ಳುತ್ತವೆ. ಹೀಗೆ ಹೇಳುತ್ತಾ ಭಗವಂತನು ಬ್ರಹ್ಮನಿಗೆ 3 ಸತ್ಯ ವಿಶೇಷಗಳನ್ನು, ತತ್ವಗಳನ್ನು ವಿಷದಪಡಿಸಲು ಆರಂಭಿಸಿದನು. ಸಂಬಂಧ, ವಿಧೇಯ, ಪ್ರಯೋಜನವನ್ನು ವಿವರಿಸ್ತಾನೆ. ಆದ್ರೆ ಇಲ್ಲಿ ನಾವು ಏನರ್ಥ ಮಾಡ್ಕೋಬೇಕು, ಭಗವಂತನ ಕೃಪೆಯಿಂದ ಈ ಸತ್ಯಗಳು ನಮ್ಮಲ್ಲಿ ಜಾಗೃತವಾಗಬೇಕು. ಜಾಗೃತವಾಗೋದು ಅಂದ್ರೆ ಸಾಕ್ಷಾತ್ಕಾರದ ವಿಷಯ. ಇವಾಗ ನಾವು ಪಡ್ಕೋತಾ ಇರೋದು ಜ್ಞಾನ. ಆ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ, ಭಕ್ತಿಯ ಪ್ರಕ್ರಿಯೆಯನ್ನ ನಾವು ಪಾಲನೆ ಮಾಡಿದಾಗ ನಾವು ಸಾಕ್ಷಾತ್ಕಾರದ ಹಂತಕ್ಕೆ ಬರ್ತೀವಿ. ನನ್ನ ಅಹೇತುಕವಾದ ಕೃಪೆಯಿಂದ ನನ್ನ ಅಲೌಕಿಕ ವ್ಯಕ್ತಿತ್ವ ಪ್ರಕಟಣೆ, ಗುಣಗಳು, ಕ್ರೀಡೆಗಳ ಸತ್ಯಾಂಶವನ್ನು ಪಡೆಯುವಂತಹವನಾಗು. ಪ್ರಭು ಹೇಳ್ತಾನೆ, ಈ ಬ್ರಹ್ಮಾಂಡವು ಪ್ರಕಟವಾಗುವ ಮುಂಚೆ ನಾನಿದ್ದೆ ಮತ್ತು ಸಂಪೂರ್ಣ ಲೌಕಿಕ ಚೈತನ್ಯ, ಲೌಕಿಕವಾದ ಪ್ರಕೃತಿ ಮತ್ತು ಎಲ್ಲಾ ಜೀವಿಗಳು ನನ್ನಲ್ಲಿ ಇದ್ದು, ಬ್ರಹ್ಮಾಂಡ ಸೃಷ್ಟಿಯಾದ ಅನಂತರ ಅದರಲ್ಲಿ ನಾನು ಪ್ರವೇಶಿಸಿದೆ.
ನೀವೇನು ಸೃಷ್ಟಿಯಲ್ಲಿ ಕಾಣುತ್ತೀರೋ ಅವೆಲ್ಲವೂ ನನ್ನ ಶಕ್ತಿಯ ವಿಸ್ತರಣೆ. ಇಡೀ ಬ್ರಹ್ಮಾಂಡವು ಯಾವಾಗ ಕರಗಿ ಹೋಗುವುದೋ ನಾನು ಪೂರ್ಣವಾಗಿಯೇ ಉಳಿಯುತ್ತೇನೆ, ಹಾಗೂ ಯಾವುದು ಸೃಷ್ಟಿಯಾಗಿತ್ತೋ ಅದು ಮತ್ತೆ ನನ್ನಲ್ಲಿಯೇ ರಕ್ಷಿಸಲ್ಪಡುತ್ತದೆ. ಬ್ರಹ್ಮಾಂಡದ ಪ್ರಕಟಣೆಯ ಮೊದಲಲ್ಲಿ ನಾನು ಮಾತ್ರವೇ ಇದ್ದೆ, ಹಾಗೂ ಯಾವುದೇ ಸ್ಥೂಲವಾದ, ಅತಿ ಸೂಕ್ಷ್ಮವಾದ ಅಥವಾ ಆದಿ ಸ್ವರೂಪದ ಘಟನೆ ಇರಲಿಲ್ಲ. ಸೃಷ್ಟಿಕ್ರಿಯೆಯಾದ ಅನಂತರ ಪ್ರತಿಯೊಂದರಲ್ಲಿಯೂ ನಾನೇ ಇರುತ್ತೇನೆ, ಹಾಗೂ ಪ್ರಳಯದ ಅನಂತರ ಶಾಶ್ವತವಾಗಿ ನಾನು ಉಳಿದಿರುತ್ತೇನೆ. ಇದೇ ಚತುಶ್ಲೋಕಿ. ಮೊದಲ ಶ್ಲೋಕ ಇದು. ಅಹಮೇವಾಸಮೇವಾಗ್ರೇ ನಾನ್ಯದ್ಯತ್ ಯತ್ಸದ್ ಅಸತ್ಪರಂ ಪಶ್ಚಾದಹಂ ಯದೇತಚ್ಚ ವಶಿಷ್ಯೇತ ಸೋಸ್ಮ್ಯಹಂ. ಎರಡನೇ ಚತುಶ್ಲೋಕಿ, ಎರಡನೇ ಶ್ಲೋಕ. ಅಹಮೇವ ಅಲ್ಲ, ಅದರದೇ ವರ್ಣನೆ ಕೊಡ್ತಾ ಇದ್ದಾರೆ. ಅಹಮೇವ ಎಂದು ಆರಂಭವಾಗುವ ಶ್ಲೋಕದಲ್ಲಿ ಅಹಂ ಎಂಬ ಪದ 3 ಸಲ ಉಚ್ಚಾರಣೆ ಆಗಿದೆ. ಆರಂಭದಲ್ಲಿ ಅಹಮೇವ, ಎರಡನೇ ಸಾಲಿನಲ್ಲಿ ಪಶ್ಚಾತಹಂ, ಆಮೇಲೆ ಶ್ಲೋಕದ ಅಂತ್ಯದಲ್ಲಿ ಸೋಸ್ಮಿ ಅಹಂ. ಈ ಅಹಂ ಎಂಬುದು ಪರಮ ಪುರುಷನನ್ನು ಸೂಚಿಸುತ್ತದೆ. ಅಹಂ ಎಂಬುದು ಎಂಬುದನ್ನು ಪುನರುಚ್ಚರಿಸುವುದರಿಂದ ಅಪ್ರಾಪಂಚಿಕ ವ್ಯಕ್ತಿತ್ವ, ಷಡ್ಗುಣ ಸಂಪನ್ನನಾಗಿದ್ದಾನೆಂದು ಖಾತ್ರಿಯಾದಂತಾಗುತ್ತದೆ. ಅಂದ್ರೆ ಭಗವಂತ ಷಡ್ಗುಣ ಸಂಪನ್ನ ಅಪ್ರಾಪಂಚಿಕ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಅನ್ನೋದು ಖಾತ್ರಿ ಆಗುತ್ತೆ. ಯಾಕಂದ್ರೆ ಭಗವಂತ ಹೇಳ್ತಾನೆ, ಎಲ್ಲಾ ಬರಕ್ಕಿಂತ ಮುಂಚೆ ನಾನಿದ್ದೆ. ಎಲ್ಲಾ ಬರಕ್ಕಿಂತ ಮುಂಚೆ ಅಂದ್ರೆ ಬ್ರಹ್ಮಾಂಡ ಬರಕ್ಕಿಂತ ಮುಂಚೆ. ಬ್ರಹ್ಮಾಂಡ ಅಂದ್ರೆ ಭೌತಿಕವಾದದ್ದು ಎಲ್ಲ ಬರಕ್ಕಿಂತ ಮುಂಚೆ ನಾನಿದ್ದೆ ಅಂದ್ರೆ ನನ್ನ ಅಸ್ತಿತ್ವ ಆಧ್ಯಾತ್ಮಿಕ ಅನ್ನೋದು ಸ್ಪಷ್ಟವಾಗುತ್ತೆ. ನಿರಾಕಾರವಾದಿಗಳು ಪರಮಪ್ರಭುವಿನ ವೈಯಕ್ತಿಕ ಲಕ್ಷಣ ವಿಶೇಷವನ್ನು ಸ್ವೀಕರಿಸುವುದಿಲ್ಲ. ನಿರಾಕಾರವಾದಿಗಳ ಮೇಲೆ ದೇವರನ್ನು ಒಪ್ಪುವ ಅಗತ್ಯವನ್ನು ಮನದಟ್ಟು ಮಾಡಲು ದೇವರ ವಿಗ್ರಹ ಸ್ವರೂಪವನ್ನು ಈ ಶ್ಲೋಕದಲ್ಲಿ ಒತ್ತು ಕೊಟ್ಟು ಹೇಳಲಾಗಿದೆ. ಅಂದ್ರೆ ಅವರು ಆ ಸಾಕಾರ ರೂಪವನ್ನು ಸ್ವೀಕರಿಸಬೇಕು ಅನ್ನೋ ಉದ್ದೇಶದಿಂದ ಈ ಶ್ಲೋಕದಲ್ಲಿ ಆ ಸಾಕಾರ ರೂಪಕ್ಕೆ ಒತ್ತು ಕೊಡಲಾಗಿದೆ. ಅದರಿಂದಾಗಿಯೇ ಅಹಂ ಎಂಬುವ ಪದವು 3 ಬಾರಿ ಉಚ್ಚಾರಣೆಯಾಗಿದೆ. ಯಾವುದು ಮುಖ್ಯವಾದದ್ದರ ಮೇಲೆ ಒತ್ತು ಕೊಡಲು ಒಬ್ಬಾತ 3 ಸಲ ಪುನರುಚ್ಚರಿಸುತ್ತಾನೆ. ಕೃಷ್ಣನು ಮುಂದುವರಿದು ನುಡಿದನು, ನಿಜವಾದ ಪಾರಮಾರ್ಥಿಕ ತಿಳುವಳಿಕೆಯು ಹಾಗೂ ಅದರ ಪ್ರಾಯೋಗಿಕ ಅನ್ವಯ ಇವುಗಳು ಈ ಎಲ್ಲಾ ಶಬ್ದ ಕಂಪನಗಳಲ್ಲಿ ಪರಿಗಣಿತವಾಗುತ್ತವೆ. ಬಾಹ್ಯ ಚೈತನ್ಯವು ನನ್ನಿಂದ ಬರುವುದಾದರೂ ಅದರಿಂದ ನಾನು ಭಿನ್ನನಾಗಿರುತ್ತೇನೆ. ನಿಜವಾದ ಪಾರಮಾರ್ಥಿಕ ತಿಳುವಳಿಕೆ ಹಾಗೂ ಅದರ ಪ್ರಾಯೋಗಿಕ ಅನ್ವಯ. ಪಾರಮಾರ್ಥಿಕ ತಿಳುವಳಿಕೆ ಅಂದ್ರೆ ನಾವು ದೇಹ ಅಲ್ಲ, ಆತ್ಮ, ನಮಗೂ ಭಗವಂತನಿಗಿರೋ ಸಂಬಂಧ. ಇವುಗಳೆಲ್ಲವೂ ಕೂಡ ಈ ಶ್ಲೋಕಗಳಲ್ಲಿ ಇವುಗಳನ್ನು ವಿವರಿಸಲಾಗ್ತಾ ಇದೆ. ಕೆಲವು ವೇಳೆ ಸೂರ್ಯನ ಜಾಗದಲ್ಲಿ ಆತನ ಪ್ರತಿಬಿಂಬದ ಅನುಭವ ಆದೀತು. ಆದರೆ ಅದರ ಪ್ರಕಾರವು ಸೂರ್ಯನನ್ನುಳಿದು ಸ್ವತಂತ್ರವಾಗಿರಲು ಸಾಧ್ಯವಿಲ್ಲ. ನಮಗೆ ಸೂರ್ಯ ಕಾಣದೇ ಇಲ್ಲದಿರ್ಬೋದು, ಅದರ ಪ್ರತಿಬಿಂಬ ಕಂಡ್ರೆ, ಆದ್ರೆ ಆ ಪ್ರತಿಬಿಂಬ ಸೂರ್ಯನ ಅಸ್ತಿತ್ವ ಹೇಗಿದೆಯೋ ಹಾಗೆ ಅದೇ ರೀತಿ ಇರುತ್ತೆ, ಬೇರೆಯಾಗಿರೋಕ್ ಸಾಧ್ಯ ಇಲ್ಲ. ದಿವ್ಯತ್ವದಲ್ಲಿ ಸ್ಥಿತನಾದಾಗ ನನ್ನನ್ನು ಗ್ರಹಿಸಬಹುದು. ಈ ಗ್ರಹಿಕೆಯೇ ಪರಮ ಪುರುಷನೊಡನೆ ಇರುವ ನಮ್ಮ ಸಂಬಂಧದ ಮೂಲ ಆಧಾರ. ಇದನ್ನು ನಾನು ಇನ್ನಷ್ಟು ವಿವರಿಸುವೆ. ಮಾಯಾತೀತ ಹೊಯ್ಲೆ ಹೊಯ ಮಾರ್ ಅನುಭವ್ ಏ ಸಂಬಂಧ ತತ್ವ ಕಹಿಲುನ್ ತುನ ಆರಸಭ. ನಾನಿರದೆ ಸತ್ಯದಂತೆ ತೋರುವುದು ಖಂಡಿತ ನನ್ನ ಮಾಯಾಶಕ್ತಿಯಾಗಿದೆ. ನಾನಿರದೆ ಸತ್ಯದಂತೆ ತೋರುವುದು ಅಂದ್ರೆ ಯಾವುದು ಭಗವಂತ ಇಲ್ಲದೆ ಇಲ್ಲ. ಆದರೆ ಯಾವಾಗ ನಾವು ಯಾವುದಾದರೂ ವಿಷಯವನ್ನ ಭಗವಂತನ ಸಂಬಂಧ ಹೊರಗೆ, ಅಂದ್ರೆ ಭಗವಂತನೊಂದಿಗೆ ಅದಕ್ಕೆ ಸಂಬಂಧವಿಲ್ಲ ಅಂತ ನೋಡ್ತೀವೋ ಅದು ಮಾಯೆ. ಭೌತಿಕ ಜಗತ್ತಿನ ಇದೇನಿದೆಯೋ ಎಲ್ಲವೂ ಕೂಡ ಭಗವಂತನೊಂದಿಗೆ ಸಂಬಂಧ ಹೊಂದಿದೆ. ಯಾಕಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಇದೆಲ್ಲವೂ ನನ್ನ ಶಕ್ತಿ. ಆದ್ರೆ ನಾವು ಯಾವಾಗ ಆ ಸಂಬಂಧವನ್ನು ನೋಡೋದಿಲ್ವೋ, ಕಾಣೋದಿಲ್ವೋ ನಮ್ಗೆ ಆ ಸಂಬಂಧ, ಅವಾಗ ಅದು ಮಾಯೆ. ಏಕೆಂದರೆ ನಾನಿರದೆ ಯಾವುದೂ ಅಸ್ತಿತ್ವದಲ್ಲಿ ಇರೋದು. ಭಗವಂತ ಇಲ್ಲದೆ ಯಾವುದೂ ಅಸ್ತಿತ್ವದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ.
ಅದೇನಿದ್ದರೂ ಛಾಯೆಗಳಲ್ಲಿ ನಿಜವಾದ ಬೆಳಕೊಂದು ಪ್ರತಿಫಲನವಾದಂತೆ. ಏಕೆಂದರೆ ಬೆಳಕಿನಲ್ಲಿ ನೆರಳೂ ಇಲ್ಲ, ಪ್ರತಿಫಲನಗಳೂ ಇಲ್ಲ. ಅಂದ್ರೆ ಇದು ಸುಮ್ನೆ ಮಾಯೆ, ಭ್ರಮೆ ಅಷ್ಟೆ. ಈಗ ನೀವು ದಯಮಾಡಿ ಯಾವುದೇ ದೇಶ, ಯಾರೇ ವ್ಯಕ್ತಿ, ಎಲ್ಲ ವೇಳೆಗಳಲ್ಲಿ ಮತ್ತು ಎಲ್ಲ ಸಂದರ್ಭಗಳಲ್ಲೂ ಯಾವುದೇ ದೇಶ, ಯಾರೇ ವ್ಯಕ್ತಿ, ಎಲ್ಲಾ ವೇಳೆಗಳಲ್ಲಿ ಮತ್ತು ಎಲ್ಲಾ ಸಂದರ್ಭಗಳಿಗೂ ಅನ್ವಯವಾಗುವ ಭಕ್ತಿ ಸೇವೆಯ ರೀತಿ ಕುರಿತಂತೆ ನನ್ನಿಂದ ತಿಳಿದುಕೊಳ್ಳಿರಿ. ಧಾರ್ಮಿಕ ತತ್ವಗಳಿಗೆ ಸಂಬಂಧಿಸಿದಂತೆ ವ್ಯಕ್ತಿ, ದೇಶ, ಕಾಲ, ಸನ್ನಿವೇಶ ಈ 4 ಅಂಶಗಳನ್ನು ಪರಿಗಣಿಸಬೇಕಾಗುತ್ತದೆ. ಆದರೆ ಭಕ್ತಿ ಸೇವೆಯಲ್ಲಿ ಯಾವ ಪರಿಗಣನೆಯೂ ಇರುವುದಿಲ್ಲ. ಭಕ್ತಿ ಸೇವೆ ಎಂಬುದು ಎಲ್ಲಾ ಅಂಶಗಳಿಗೂ ಅಲೌಕಿಕವಾದದ್ದು. ಕೃಷ್ಣ ಪ್ರಜ್ಞಾ ಇಲ್ಲಿ ಭಾವಾರ್ಥ ಓದ್ತಿದ್ದೀನಿ. ಯಾವಾಗ ನಾವು ಲೌಕಿಕ ವೇದಿಕೆಯಲ್ಲಿರುವೆವೋ ಅಲ್ಲಿ ವಿವಿಧ ಮತಗಳಿವೆ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಬೌದ್ಧ ಧರ್ಮ ಮುಂತಾದವು. ಇವೆಲ್ಲವೂ ಒಂದು ನಿರ್ದಿಷ್ಟ ಸಮಯ, ದೇಶ ಅಥವಾ ವ್ಯಕ್ತಿಗಷ್ಟೇ ಅನ್ವಯಿಸುವ ಸ್ಥಾಪಿತವಾದ ಸಂಸ್ಥೆಗಳು. ಹಾಗಾಗಿಯೇ ಅಲ್ಲಿ ಭಿನ್ನತೆಗಳು ಇವೆ. ಕ್ರೈಸ್ತ ಮತ ತತ್ವಗಳು ಹಿಂದೂ ಧರ್ಮ ತತ್ವಗಳಿಂದ ಭಿನ್ನವಾದವು. ಇವುಗಳನ್ನು ಲೌಕಿಕ ವೇದಿಕೆಯ ಮೇಲೆ ಪರಿಗಣಿಸಬಹುದು. ಆದರೆ ದಿವ್ಯವಾದ ಭಕ್ತಿ ಸೇವೆ ವೇದಿಕೆಗೆ ಅನ್ವಯಿಸುವಾಗ ಈ ಅಂಶಗಳು ಅಲ್ಲಿರುವುದಿಲ್ಲ. ಭಗವಂತನ ಅಪ್ರಾಪಂಚಿಕ ದಿವ್ಯ ಸೇವೆ ಈ ಎಲ್ಲಾ ವಿವಿಧ ಧರ್ಮ ತತ್ವಗಳಿಗೂ ಮಿಗಿಲಾದದ್ದು. ಜಗತ್ತು ಇಂದು ಧಾರ್ಮಿಕ ಏಕತೆಗೆ ಕಾತರಗೊಂಡಿದೆ, ಹಾಗೂ ಅಂತಹ ಒಂದು ಸಾಮಾನ್ಯವಾದ ವೇದಿಕೆಯನ್ನು ದಿವ್ಯವಾದ ಭಕ್ತಿ ಸೇವೆಯಲ್ಲಿ ಸಾಧಿಸಬಹುದಾಗಿದೆ. ಓಕೆ. ಕೃಷ್ಣ ಪ್ರಜ್ಞಾ ಆಂದೋಲನದ ಚಟುವಟಿಕೆಗಳು ಲೌಕಿಕ ಪರಿಗಣನೆಗಳನ್ನು ಮೀರಿ ಸಂಪೂರ್ಣ ಅಪ್ರಾಪಂಚಿಕ ಆದದ್ದಾಗಿರುತ್ತದೆ. ಭಿನ್ನ ಭಿನ್ನ ನಂಬುಗೆಗಳು ಸಂಬಂಧಿಸಿದಂತೆ ಮತ ಧರ್ಮಗಳು ಬೇರೆ ಬೇರೆ ಮಾದರಿಯವಾಗಿರಬಹುದು. ಆದರೆ ಆಧ್ಯಾತ್ಮಿಕ ವೇದಿಕೆಯ ಮೇಲೆ ಪ್ರತಿಯೊಬ್ಬನೂ ಭಕ್ತಿ ಸೇವೆ ಸಲ್ಲಿಸಲು ಸಮಾನ ಹಕ್ಕನ್ನು ಹೊಂದಿರುತ್ತಾನೆ. ಅದು ಏಕತಾ ವೇದಿಕೆ ಹಾಗೂ ಜಾತ್ಯತೀತ ಸಮಾಜಕ್ಕೆ ಆಧಾರಭೂತವಾದದ್ದು. ಸೊ ಇದಕ್ಕೆ ಯಾವ ದೇಶ, ಕಾಲ, ಸನ್ನಿವೇಶ ಇದ್ಯಾವುದೂ ಇಲ್ಲ ಅಂತ ಹೇಳ್ತದೆ. ಅದರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಪ್ರತಿ ದೇಶದಲ್ಲಿ, ಪ್ರತಿ ಸನ್ನಿವೇಶದಲ್ಲಿ ಹಾಗೂ ಪ್ರತಿ ಕಾಲದಲ್ಲಿ ಆಧ್ಯಾತ್ಮಿಕ ಗುರುಗಳನ್ನು ಕಂಡು ಭಕ್ತಿ ಸೇವೆಯ ಬಗ್ಗೆ ವಿಚಾರ ಮಾಡಿ ಆ ವಿಧಾನವನ್ನು ಅವರು ಹೇಳಿದಂತೆ ಆಲಿಸುವುದು. ಸೊ ಇದಕ್ಕೆ ಯಾವ ಅಡೆತಡೆಯೂ ಇಲ್ಲ. ಶ್ರವಣ ಕೀರ್ತನಕ್ಕೆ ಯಾವ ಅಡೆತಡೆಯೂ ಇಲ್ಲ. ಆದರೆ ಪಾಂಚರಾತ್ರಿಕ ವಿಧಿ ಅಂದ್ರೆ ದೇವಸ್ಥಾನ, ದೇವಾಲಯದ ಕಾರ್ಯಗಳು ಇವೆಲ್ಲದಕ್ಕೂ ನಿಯಮ ನಿಬಂಧನೆಗಳಿವೆ. ಅದು ಅಹೈತುಕಿ ಅಪ್ರತಿಹತ ಆಗಲ್ಲ. ಅದು ಶಾಶ್ವತವಾಗಿ ಯಾವ ಅಡೆತಡೆ ಇಲ್ಲದೆ ನಡೆಸೋದು ಕಷ್ಟ. ಉದಾಹರಣೆಗೆ ಇವಾಗ ಏನೋ ಸೂತ್ಕ ಅಂದ್ರೆ ಆಯ್ತು, ಇವಾಗ ಬರಂಗಿಲ್ಲ ದೇವಸ್ಥಾನ ಹಂಗೆ. ಆದ್ರೆ ಆ ಸೂತ್ಕದ ಸಮಯದಲ್ಲೂ ಶ್ರವಣ ಕೀರ್ತನಕ್ಕೆ ಏನು ಅಡ್ಡಿ ಇಲ್ಲ. ಅದರಿಂದಾಗಿ ಅಲೌಕಿಕ ಜ್ಞಾನದ ಬಗ್ಗೆ ತಿಳಿಯಲಾಶಿಸುವ ವ್ಯಕ್ತಿಯು ಯಾವಾಗಿಯೂ ನೇರ ಹಾಗೂ ಪರೋಕ್ಷ ರೀತಿಯಲ್ಲಿ ಸರ್ವತ್ರ ನೆಲೆಗೊಂಡಿರುವ ಪರಮಸತ್ಯವನ್ನು ತಿಳಿಯಲು ವಿಚಾರ ಮಾಡುತ್ತಿರಬೇಕು. ನನ್ನೆಡೆಗೆ ಅತ್ಯುನ್ನತ ಪ್ರೇಮವು ದೈವಿ ಪ್ರೇಮವೆಂದು ಕರೆಯಲ್ಪಡುತ್ತದೆ, ಹಾಗೂ ಅದೇ ಜೀವನದ ಅಂತಿಮ ಧ್ಯೇಯ. ಅಂಥ ಪ್ರೇಮದ ವೈಶಿಷ್ಟ್ಯಗಳ ಬಗ್ಗೆ ಒಂದು ಪ್ರತ್ಯಕ್ಷ ಉದಾಹರಣೆಯಿಂದ ನಾನಿದನ್ನು ವಿವರಿಸುತ್ತೇನೆ. 5 ಮೂಲ ವಸ್ತುಗಳು ಪ್ರತಿಯೊಂದು ಜೀವಿಯ ಒಳಗೆ ಹಾಗೂ ಹೊರಗೆ ಇದ್ದೇ ಇವೆ. ಅದೇ ರೀತಿಯಲ್ಲಿ ಪರಮಪುರುಷನಾದ ನಾನು ಪ್ರತಿ ಭಕ್ತನ ಹೃದಯದ ಒಳಗೆ ಹಾಗೂ ದೇಹದ ಹೊರಗೆ ಪ್ರಕಟಗೊಳ್ಳುತ್ತೇನೆ. ಯಾವ ರೀತಿಯಲ್ಲಿ ಈ ಲೌಕಿಕ ಮೂಲ ವಸ್ತುಗಳು ಪ್ರತಿಯೊಂದು ಜೀವಿಯ ಶರೀರಗಳಲ್ಲಿ ಪ್ರವೇಶಿಸುತ್ತವೆಯೋ ಹಾಗೂ ಅವರೆಲ್ಲರ ಬಾಹ್ಯದಲ್ಲಿಯೂ ನೆಲೆಸಿರುತ್ತದೆಯೋ ಹಾಗೆಯೇ ನಾನು ಎಲ್ಲ ಐಹಿಕ ಸೃಷ್ಟಿಗಳಲ್ಲಿ ನೆಲೆಸಿರುತ್ತೇನೆ. ಅಷ್ಟಾದರೂ ನಾನು ಅವುಗಳಲ್ಲಿ ಇರುವುದೂ ಇಲ್ಲ. ಈ ಮಹಾಭೂತಗಳು ನಮ್ಮ ಶರೀರದಲ್ಲೂ ಇದೆ, ನಮ್ಮ ಶರೀರದ ಆಚೆನೂ ಇದೆ. ಅದೇ ರೀತಿ ಭಗವಂತ ಕೂಡ ಅವನು ಭೌತಿಕ ಪ್ರಕೃತಿ, ಈ ಭೌತಿಕ ಜಗತ್ತಲ್ಲೂ ಇದ್ದಾನೆ, ಆದರೆ ಇಲ್ವೂ ಇಲ್ಲ. ಯಾಕಂದ್ರೆ ಅವನು ವೈಯಕ್ತಿಕವಾಗಿ ಗೋಲೋಕ ವೃಂದಾವನದಲ್ಲಿದ್ದಾನೆ, ಶಕ್ತಿ ವಿಸ್ತರಣೆ ರೂಪದಲ್ಲಿ ಭೌತಿಕ ಜಗತ್ತಿನಲ್ಲಿದ್ದಾನೆ.
ತುಂಬಾ ಉನ್ನತ ಭಕ್ತನಾದವನು ಭಗವಂತನಾದ ನನ್ನನ್ನು ಆತನ ಪ್ರೇಮದ ಮೂಲಕ ಬಂಧಿಸಬಲ್ಲ. ಬಂಧಿಸಬಲ್ಲ. ಎಲ್ಲೇ ನೋಡಲಿ ಆತ ನನ್ನನ್ನೇ ಕಾಣುತ್ತಾನೆ ವಿನಾ ಇನ್ನೇನನ್ನೂ ಅಲ್ಲ. ಅಂತವನು ಭಗವಂತನನ್ನು ಬಂಧಿಸ್ತಾನೆ. ಯಶೋಧ ಮಾತ. ಯಾರು ತನ್ನ ಒದಗಿ ಬರುವ ಪ್ರತಿಯೊಂದು ಅಶುಭಗಳನ್ನು ನಾಶ ಮಾಡುವನೋ ಆ ಪರಮಪ್ರಭು ಹರಿಯು ತನ್ನನ್ನು ಭಕ್ತರು ನೆನಪು ಮಾಡಿಕೊಳ್ಳಲಿ ಹಾಗೂ ಎಚ್ಚರವಿಲ್ಲದೆಯೇ ಕೀರ್ತಿಸಿ ಸ್ಮರಿಸಿದರೂ ಅವರ ಹೃದಯಗಳನ್ನು ತೊರೆಯುವುದಿಲ್ಲ. ಯಾರು ತನ್ನ ಭಕ್ತರಿಗೊದಗಿ ಬರುವ ಪ್ರತಿಯೊಂದು ಅಶುಭಗಳನ್ನು ನಾಶ ಮಾಡುವನೋ, ಭಗವಂತ ಭಕ್ತರಿಗೆ ಬರುವ ಎಲ್ಲ ಅಶುಭಗಳನ್ನು ನಾಶ ಮಾಡುವನು. ಆ ಪರಮಪ್ರಭು ಹರಿಯು ತನ್ನನ್ನು ಭಕ್ತರು ನೆನಪು ಮಾಡಿಕೊಳ್ಳಲಿ ಹಾಗೂ ಎಚ್ಚರವಿಲ್ಲದೆಯೇ ಕೀರ್ತಿಸಿ ಸ್ಮರಿಸಿದರೂ ಅವರ ಹೃದಯಗಳನ್ನು ತೊರೆಯುವುದಿಲ್ಲ. ಏಕೆಂದರೆ ಪ್ರೇಮ ಪಾಶವು ಸದಾ ಭಗವಂತನನ್ನು ಭಕ್ತರ ಹೃದಯಗಳನ್ನು ಬಂಧಿಸುತ್ತದೆ. ಅಂತ ಭಕ್ತರನ್ನು ಅತ್ಯುನ್ನತ ಭಕ್ತರೆಂಬುದಾಗಿ ಸ್ವೀಕರಿಸಬೇಕು. ಅಂದ್ರೆ ಅವರು ಯಾವ ಸಮಯದಲ್ಲೂ ಭಗವಂತನನ್ನ ಮರೆಯೋದಿಲ್ಲ. ಅಂತ ಭಕ್ತನ ಹೃದಯವನ್ನು ಕೂಡ ಭಗವಂತ ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಭಕ್ತಿ ಸೇವೆಯಲ್ಲಿ ಮುನ್ನಡೆದಿರುವ ವ್ಯಕ್ತಿಯು ಪ್ರತಿಯೊಂದರಲ್ಲಿಯೂ ಆತ್ಮನನ್ನು ಅಂದರೆ ಭಗವಂತನನ್ನು ಕಾಣುತ್ತಾನೆ. ಇದರ ಪರಿಣಾಮವಾಗಿ ಆ ಭಕ್ತನು ಸದಾ ಭಗವಂತನನ್ನು ಕಾರಣಗಳ ಕಾರಣ ಪುರುಷನೆಂದು ಭಾವಿಸುವನು ಹಾಗೂ ಆತನಲ್ಲಿ ಎಲ್ಲವೂ ನೆಲೆಸಿರುವುದು ಎಂಬುದಾಗಿ ಅರಿಯುತ್ತಾನೆ. ಎಲ್ಲವೂ ಭಗವಂತನಲ್ಲೇ ನೆಲೆಸಿರೋದು. ಎಲ್ಲಾ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನ ದಿವ್ಯ ಗುಣಗಳನ್ನು ಗಟ್ಟಿ ಧ್ವನಿಯಲ್ಲಿ ಕೀರ್ತಿಸಲು ಒಟ್ಟುಗೂಡಿದರು ಹಾಗೂ ಅವರೆಲ್ಲರೂ ಉನ್ನತ ಸ್ತ್ರೀಯರಂತೆ ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಅಲೆಯಲು ಆರಂಭಿಸಿದರು. ಎಲ್ಲಾ ಜೀವಿಗಳಲ್ಲಿ ವ್ಯಾಪಿಸಿರುವ ಒಳಗೂ ಹೊರಗೂ ಇರುವ ಆ ಭಗವಂತನ ಬಗ್ಗೆ ಕೇಳಿದರು. ವಸ್ತುತಃ ಅವರು ಪರಮಪ್ರಭುವಿನ ಬಗ್ಗೆ ಗಿಡ ಮರಗಳನ್ನು ಕೇಳಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದುವರೆದು ಹೇಳಿದರು, ಹೀಗೆ ಭಗವಂತನೊಂದಿಗೆ ಭಕ್ತನೊಬ್ಬನ ಸಂಬಂಧ, ಭಕ್ತಿ ಸೇವೆಯಲ್ಲಿ ನಡೆಯುವ ವಿವಿಧ ಚಟುವಟಿಕೆಗಳು, ಬದುಕಿನ ಅತ್ಯುನ್ನತ ಧ್ಯೇಯವಾದ ದೈವಿ ಪ್ರೇಮದ ಸಾಧನೆ, ಇವುಗಳು ಶ್ರೀಮದ್ ಭಾಗವತದ ವಿಚಾರಗಳು. ಪರಮ ಸತ್ಯವು ಆತ್ಮ ಸಾಕ್ಷಾತ್ಕಾರ ಪಡೆದ ಜೀವಾತ್ಮದಿಂದ ಒಂದು ಏಕರೂಪದ ಅನನ್ಯ ತತ್ವ. ವಿವಿಧ ಹೆಸರುಗಳಿಂದ ತಿಳಿಯಲಾಗುತ್ತದೆ. ನಿರಾಕಾರ ಬ್ರಹ್ಮನ್, ಅಂತರ್ಯಾಮಿ ಪರಮಾತ್ಮ ಹಾಗೂ ಪರಮಪುರುಷನಾದ ಭಗವಂತ. ಇದು ಪರಮ ಸತ್ಯ. ವದಂತಿ ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಈ ಪರಮ ಸತ್ಯವನ್ನ 3 ಹಂತಗಳಲ್ಲಿ ನಾವು ಸಾಕ್ಷಾತ್ಕಾರ ಪಡ್ಕೋಬಹುದು. ನಿರಾಕಾರ ಬ್ರಹ್ಮನ್, ಅಂತರ್ಯಾಮಿ ಪರಮಾತ್ಮ, ಪರಮಪುರುಷ ಭಗವಂತ. ಈ ಬ್ರಹ್ಮಾಂಡದ ಸೃಷ್ಟಿಗೆ ಮೊದಲು ಸೃಜನ ಸಾಮರ್ಥ್ಯವು ಭಗವಂತನಲ್ಲಿ ವಿಲೀನವಾಗಿತ್ತು. ಆ ವೇಳೆಯಲ್ಲಿ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಹಾಗೂ ಪ್ರಕಟಣೆಗಳು ಆತನ ವ್ಯಕ್ತಿತ್ವದಲ್ಲಿ ರಕ್ಷಿತವಾದವು. ದೇವರೇ ಎಲ್ಲ ಕಾರಣಗಳ ಕಾರಣನಾದವನು. ಆತನೇ ಸರ್ವವ್ಯಾಪಿ, ಸ್ವಾವಲಂಬಿ. ಸೃಷ್ಟಿಗೆ ಮೊದಲು ಭಗವಂತನು ಯಾವ ಲೋಕದಲ್ಲಿ ವಿವಿಧ ವೈಕುಂಠ ಗ್ರಹಗಳು ಪ್ರಕಟವಾಗುತ್ತವೆಯೋ ಆ ಒಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ತನ್ನ ಪಾರಮಾರ್ಥಿಕ ಸಾಮರ್ಥ್ಯದೊಡಗೂಡಿ ಇದ್ದನು. ಮೊದಲು ಭಗವಂತ ಲೌಕಿಕ ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದ. ಆಮೇಲೆ ಇಲ್ಲಿಗೆ ಬಂದ ಅವನಿಂದ ಈ ಎಲ್ಲ ಭೌತಿಕ ಜಗತ್ ಸೃಷ್ಟಿ ಆಯ್ತು. ಭಗವಂತನ ಎಲ್ಲ ಅವತಾರಗಳು ಆತನ ಪುರುಷಾವತಾರದ ಸ್ವಾಂಶ ವಿಭಾಗಗಳು ಅಥವಾ ಆತನ ಪುರುಷಾವತಾರದ ಸ್ವಾಂಶ ಭಾಗಗಳಾಗಿವೆ. ಆದರೆ ಕೃಷ್ಣನು ಸ್ವಯಂ ತಾನೇ ಪರಮಪುರುಷ. ಅದರಿಂದಾಗಿ ಪ್ರತಿ ಯುಗದಲ್ಲಿಯೂ ಜಗತ್ತು ಇಂದ್ರನ ಶತ್ರುಗಳಿಂದ ಉಪಟಳವಾದಾಗ ತನ್ನ ವಿಭಿನ್ನ ವೈಶಿಷ್ಟ್ಯಗಳಿಂದ ಜಗತ್ತನ್ನು ರಕ್ಷಿಸುತ್ತಾನೆ. ಏತೇ ಚಾಂಸ ಕಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿವಾ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಈ ನಂಟು ದೇವರೊಂದಿಗೆ ಒಬ್ಬ ವ್ಯಕ್ತಿಯ ಶಾಶ್ವತ ಸಂಬಂಧ. ಈಗ ದಯಮಾಡಿ ಭಕ್ತಿ ಸೇವೆಯ ನಿರ್ವಹಣೆ ಕುರಿತಂತೆ ಆಲಿಸಿರಿ. ಈ ತತ್ವವು ಶ್ರೀಮದ್ ಭಾಗವತದ ಪ್ರತಿಯೊಂದು ಶ್ಲೋಕವನ್ನೂ ಆವರಿಸಿರುವಂತಹುದು. 11ನೇ ಸ್ಕಂದದಿಂದ ಒಂದು ಶ್ಲೋಕ. ಭಗವಾನ್ ಕೃಷ್ಣನು ನುಡಿದನು, ಭಕ್ತರಿಗೆ ಮತ್ತು ಸಾಧುಗಳಿಗೆ ಪ್ರಿಯನಾಗಿರುವುದರಿಂದ ನಾನು ಅನನ್ಯ ವಿಶ್ವಾಸ ಹಾಗೂ ಭಕ್ತಿ ಸೇವೆಗಳಿಂದ ಲಭ್ಯನಾಗುತ್ತೇನೆ. ನಾನು ಭಕ್ತರಿಗೆ ಮತ್ತು ಸಾಧುಗಳಿಗೆ ಪ್ರಿಯನಾಗಿರೋದ್ರಿಂದ ನನ್ನನ್ನು ಹೇಗೆ ಪಡೆಯೋದು? ವಿಶ್ವಾಸ ಅಂದರೆ ಶ್ರದ್ಧೆ ಮತ್ತು ಭಕ್ತಿ ಸೇವೆಗಳಿಂದ.
ಇದು ಭಕ್ತಿ ಯೋಗ ಪದ್ಧತಿ. ನನ್ನೆಡೆಗೆ ಪ್ರೀತಿಯನ್ನು ನಿಧಾನವಾಗಿ ಹೆಚ್ಚುಗೊಳಿಸಿಕೊಳ್ಳುವಂತಹುದು. ಹಾಗೂ ಭಕ್ತಿ ಯೋಗವು ನಾಯಿ ಮಾಂಸ ತಿನ್ನುವ ಮನುಷ್ಯರ ಪೈಕಿ ಜನಿಸಿದ್ದರೂ ನನ್ನನ್ನೇ ನೆಚ್ಚಿರುವ ಆ ಭಕ್ತನನ್ನು ಪರಿಶುದ್ಧನಾಗಿಸುತ್ತದೆ. ಹಾಗೆಂದರೆ ಪ್ರತಿಯೊಬ್ಬನೂ ಭಕ್ತಿ ಯೋಗ ವಿಧಾನದಿಂದ ಆಧ್ಯಾತ್ಮಿಕ ವೇದಿಕೆಗೆ ಏರಬಲ್ಲ. ಮತ್ತೆ ಓದ್ತೀನಿ. ಭಕ್ತರಿಗೆ ಮತ್ತು ಸಾಧುಗಳಿಗೆ ಪ್ರಿಯನಾಗಿರುವುದರಿಂದ ನಾನು ಅನನ್ಯ ವಿಶ್ವಾಸ ಹಾಗೂ ಭಕ್ತಿ ಸೇವೆಗಳಿಂದ ಲಭ್ಯನಾಗುತ್ತೇನೆ. ಇದು ಭಕ್ತಿ ಯೋಗ ಪದ್ಧತಿ. ನನ್ನೆಡೆಗೆ ಪ್ರೀತಿಯನ್ನು ನಿಧಾನವಾಗಿ ಹೆಚ್ಚುಗೊಳಿಸುವಂಥದ್ದು. ಹಾಗೂ ಭಕ್ತಿ ಯೋಗವು ನಾಯಿ ಮಾಂಸ ತಿನ್ನುವ ಮನುಷ್ಯರ ಪೈಕಿ ಜನಿಸಿದ ಆ ಭಕ್ತನನ್ನು ಪರಿಶುದ್ಧನಾಗಿಸುತ್ತದೆ. ಓಕೆ, ಭಕ್ತಿ ಯೋಗ ಮಾಡೋದ್ರಿಂದ ಯಾವ್ದಾದ್ರು ವ್ಯಕ್ತಿ ನಾಯಿ ಮಾಂಸ ತಿನ್ನೋ ಅಂತಹ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಅವನು ಪರಿಶುದ್ಧನಾಗ್ತಾನೆ. ಮತ್ತೆ ನಿಧಾನವಾಗಿ ಆ ಭಕ್ತಿಯನ್ನು ಮಾಡೋದ್ರಿಂದ ಭಗವಂತನೆಡೆಗಿನ ಪ್ರೀತಿಯನ್ನು ಹೆಚ್ಚಿಸ್ಕೊಳ್ತಾನೆ. ಕೃಷ್ಣ ನುಡಿತಾನೆ, ನನ್ನ ಪ್ರಿಯ ಉದ್ಧವ, ಅಷ್ಟಾಂಗ ಯೋಗದ ಮೂಲಕವಾಗಲಿ ಅಥವಾ ನಿರಾಕಾರ ಬ್ರಹ್ಮನ್ ಸಾಧನೆ ಅಥವಾ ಪರಮಸತ್ಯದ ವಿಶ್ಲೇಷಣಾತ್ಮಕ ಅಧ್ಯಯನ, ವೇದಾಧ್ಯಯನದಿಂದ ಕಠಿಣ ತಪಶ್ಚರ್ಯಗಳ ಮೂಲಕ, ದಾನ ಧರ್ಮ ಅಥವಾ ಸನ್ಯಾಸ ಸ್ವೀಕೃತಿಯ ಮೂಲಕವಾಗಲಿ ನನ್ನನ್ನು ತುಷ್ಟಿಗೊಳಿಸಲು ಸಾಧ್ಯವಿಲ್ಲ. ನನ್ನಲ್ಲಿ ಪರಿಶುದ್ಧ ಭಕ್ತಿ ಸೇವೆಯನ್ನು ಬೆಳೆಸಿಕೊಳ್ಳುವ ಮಾತ್ರದಿಂದ ನನ್ನನ್ನು ತೃಪ್ತಿಪಡಿಸಲು ಸಾಧ್ಯ. ಯಾವಾಗ ಜೀವಿಯು ಕೃಷ್ಣನಿಂದ ಪ್ರತ್ಯೇಕವಾಗಿರುವ ಪ್ರಾಪಂಚಿಕ ಚೈತನ್ಯದಿಂದ ಆಕರ್ಷಿತನಾಗುವನೋ ಆಗ ಆ ಜೀವಾತ್ಮ ಭಯದಿಂದ ಆಕ್ರಮಿಸಲ್ಪಡುತ್ತಾನೆ. ಯಾವಾಗ ಪ್ರಾಪಂಚಿಕ ವಿಷಯಗಳಿಂದ ಜೀವಿ ಆಕರ್ಷಿತನಾಗ್ತಾನೋ ಅವಾಗ ಅವನು ಭಯವನ್ನು ಅನುಭವಿಸ್ತಾನೆ. ಪ್ರಾಪಂಚಿಕತೆಯ ಸೆಳೆತದಿಂದ ಆತನು ಭಗವಂತನಿಂದ ಪ್ರತ್ಯೇಕವಾದುದರಿಂದ ಜೀವನದ ಬಗೆಗಿನ ಅವನ ಗ್ರಹಿಕೆ ತಿರುಗು ಮುರುಗು ಆಗುತ್ತದೆ. ಆ ಪ್ರಾಪಂಚಿಕತೆಯ ಸೆಳೆತದಿಂದ ಅವನು ತನ್ನ ನಿಜವಾದ ಸ್ಥಾನ ಏನು ಅನ್ನೋದನ್ನು ಮರೆತುಬಿಟ್ಟು ಎಲ್ಲವೂ ತಿರುಗುಮುರುಗಾಗತ್ತೆ, ಉಲ್ಟಂಪಲ್ಟ ಆಗತ್ತೆ. ಬೇರೆ ಮಾತಲ್ಲಿ ಹೇಳಬೇಕಾದರೆ ಕೃಷ್ಣನ ಶಾಶ್ವತ ಕಿಂಕರನಾಗಿ ಇರುವುದರ ಬದಲಾಗಿ ಕೃಷ್ಣನಿಗೆ ಪ್ರತಿಸ್ಪರ್ಧಿಯಾಗುತ್ತಾನೆ. ಇದನ್ನೇ ವಿಪರ್ಯಾಯೋ ಸ್ಮೃತಿ ಅಂತ ಹೇಳ್ತಾ ಇದಾರೆ. ವಿಪರ್ಯಯೋ ಸ್ಮೃತಿ ಎಂದು ಕರೆದಿರುವುದು. ಈ ತಪ್ಪನ್ನು ಇಲ್ಲವಾಗಿಸಲು ಯಾರು ವಾಸ್ತವವಾಗಿ ತಿಳಿದವನೋ ಅಂತವನು ಭಗವಂತನನ್ನೇ ತನ್ನ ಆರಾಧ್ಯ ದೈವ, ಬದುಕಿನ ಸಂಪನ್ಮೂಲ ಎಂದೆಲ್ಲ ತಿಳಿದು ಆರಾಧಿಸುತ್ತಾನೆ. ಭೌತಿಕವಾಗಿ ಅಂಟ್ಕೊಂಡ್ರೆ ಭಯ ಹುಟ್ಟುತ್ತೆ. ಮತ್ತೆ ನಿಜವಾದ ಜ್ಞಾನ ಅಂದ್ರೆ ನಾನು ಯಾರು, ಭಗವಂತ ಯಾರು, ಎಲ್ಲ ಜ್ಞಾನ ಅವನ್ನ ಮರೆತು ನಾವು ಮರೆತು ಬಿಟ್ಟು ಅಜ್ಞಾನದಲ್ಲಿ ಜೀವನ ಮಾಡ್ತೀವಿ. ಅಂದ್ರೆ ಆ ಕೃಷ್ಣನ ಶಾಶ್ವತ ಸೇವಕನಾಗಿರೋ ಬದಲು ಅವನ ಪ್ರತಿಸ್ಪರ್ಧಿಯಾಗಿ ಜೀವಿಸ್ತೀವಿ. ಯಾರು ಈ ತಪ್ಪನ್ನ ತಿದ್ಕೋತಾನೋ ಅವನು ಭಗವಂತನನ್ನೇ ತನ್ನ ಆರಾಧ್ಯ ದೈವ ಅಂತ ತಿಳ್ಕೊಂಡು ಅವನ ಸೇವೆಯಲ್ಲಿ ತೊಡಗ್ತಾನೆ. ಈಗ ನನ್ನಿಂದ ವಾಸ್ತವವಾಗಿ ದೈವಿ ಪ್ರೇಮವೆಂದರೇನು ಎಂಬುದನ್ನು ಕೇಳಿಸಿಕೊಳ್ಳಿರಿ. ಅದೇ ಬದುಕಿನ ಪ್ರಧಾನ ಧ್ಯೇಯ. ಇದರ ಲಕ್ಷಣಗಳು ದೇಹ ನಡುಗುವುದು, ಕಂಗಳಲ್ಲಿ ನೀರು ಹಾಗೂ ಭಗವನ್ನಾಮ ಸಂಕೀರ್ತನ ನೃತ್ಯ ಮಾಡುವುದು. ದೇಹ ನಡುಗೋದು, ಕಂಗಳಲ್ಲಿ ನೀರು ಸುರಿಯೋದು ಇದಲ್ಲ. ಪರಿಶುದ್ಧ ಭಕ್ತರು ತಮ್ಮ ಆಧ್ಯಾತ್ಮಿಕ ಶರೀರ ಲಕ್ಷಣಗಳಿಂದ ಪ್ರೇಮ ಭಾವೋದ್ರೇಕವನ್ನು ಕೇವಲ ಭಗವನ್ ನಾಮ ಸ್ಮರಣೆ ಮಾಡುತ್ತಾ ಇತರರನ್ನು ಎಚ್ಚರಿಸುತ್ತಾ ಪ್ರಕಟಿಸುತ್ತಾರೆ. ಒಂದು ನಿಮಿಷ. ಮೂರು 31.
ಸ್ಮರಂತಹ ಒಂದು ನಿಮಿಷ. ಮಧ್ಯ 25 ಮಧ್ಯ 25 140. ಶುದ್ಧ ಭಕ್ತರು ಅಲೌಕಿಕ ಭಾವು ರಿಮೆಂಬರಿಂಗ್ ಅಂಡ್ ರಿಮೈಂಡಿಂಗ್ ಅದರ್ಸ್ ಆಫ್ ದ ಸುಪ್ರೀಂ. ಭಕ್ತನಿಂದ ಅಶುಭಕರವಾಗಿರುವ ಎಲ್ಲವನ್ನೂ ತೆಗೆದುಹಾಕುವ ಅಥವಾ ಹರಿಸುವ, ಅಂದ್ರೆ ತೆಗೆದಾಕ್ಬಿಡ್ತಾನ ಅವನು. ಅಂತಹ ಹರಿ ಅಂದ್ರೆ ದೇವೋತ್ತಮ ಪರಮ ಪುರುಷನ ಬಗ್ಗೆ ಸುಮ್ಮನೆ ಸ್ಮರಿಸೋದ್ರಿಂದ ಅಥವಾ ಇನ್ನೊಬ್ಬರಿಗೆ ಅವನ ನೆನಪು ಕೊಡೋದ್ರಿಂದಲೇ ಶುದ್ಧ ಭಕ್ತರು ಈ ಪ್ರೇಮದ ಲಕ್ಷಣಗಳನ್ನು, ಶಾರೀರಿಕ ಲಕ್ಷಣಗಳನ್ನು ಅನುಭವಿಸ್ತಾರೆ. ಭಗವಂತ ಹರಿ ಅಂದ್ರೆ ಎಲ್ಲಾ ಅಶುಭಗಳನ್ನು ತೆಗೆದಾಕೋನು. ಭಕ್ತನ ಜೀವನದಲ್ಲಿ ಇರೋ ಅಶುಭಗಳನ್ನ ತೆಗೆದಾಕೋನು ಹರಿ. ಹರಿ ಅಂದ್ರೆ ಕದಿಯೋದು ಅಂತ. ಏನನ್ನು ಕದೀತಾನೆ? ಅಶುಭ ಎಲ್ಲಾ ವಿಷಯಗಳನ್ನು ಕದೀತಾನೆ. ಸೊ ಇವನು ಈ ಹರಿಯ ಬಗ್ಗೆ ಸುಮ್ಮನೆ ಸ್ಮರಿಸೋದ್ರಿಂದ ಅಥವಾ ಅವನ ಬಗ್ಗೆ ಇನ್ನೊಬ್ಬರಿಗೆ ನೆನಪನ್ನು ಕೊಡೋದ್ರಿಂದ ಮಾತ್ರವೇ ಶುದ್ಧ ಭಕ್ತರು ಈ ಪ್ರೇಮದ ಶಾರೀರಿಕ ಲಕ್ಷಣಗಳನ್ನ ಅನುಭವಿಸ್ತಾರೆ. ಒಬ್ಬ ವ್ಯಕ್ತಿ ನಿಜವಾಗಿಯೂ ಮುಂದುವರೆದಿದ್ದು ಭಗವಂತನ ನಾಮ ಜಪದಲ್ಲಿ ಆನಂದವನ್ನು ಅನುಭವಿಸಿದ್ರೆ, ಸಂತೋಷ ಪಡುವನು ಅಥವಾ ಆನಂದವನ್ನು ಅನುಭವಿಸ್ತಾನೋ ಆಗ ಅವನು ಉದ್ರೇಕಗೊಳ್ತಾನೆ. ಮತ್ತೆ ಜೋರಾಗಿ ಭಗವಂತನ ನಾಮವನ್ನ ಜಪಿಸ್ತಾನೆ. ಅವನು ನಗ್ತಾನೆ, ಅಳ್ತಾನೆ, ಉದ್ರೇಕಗೊಳ್ತಾನೆ, ಹುಚ್ಚನಂತೆ ಕೀರ್ತನೆ ಮಾಡ್ತಾನೆ. ಬೇರೆಯವರಿಗೆ ಬಗ್ಗೆ ಯಾವ ಕಾಳಜಿ ತೋರದೆ ಅವನು ಈ ಎಲ್ಲವನ್ನು ಈ ರೀತಿಯಲ್ಲಿ ಅವನು ನಡ್ಕೋತಾನೆ. ಅಂದ್ರೆ ಇದು ಪ್ರೇಮದ ಲಕ್ಷಣ. ಪ್ರೇಮದ ಲಕ್ಷಣ ಅಂದ್ರೆ ಅವನು ಸುಮ್ಮನೆ ಭಗವನ್ ನಾಮವನ್ನ ಉಚ್ಚರಿಸೋದ್ರಿಂದಲೇ ಅತ್ಯಾನಂದವನ್ನು ಅನುಭವಿಸಿ ಅವನು ಈ ಪ್ರೇಮದ ಲಕ್ಷಣಗಳನ್ನ ಪ್ರದರ್ಶಿಸ್ತಾನೆ. ಆ ಪ್ರೇಮದ ಲಕ್ಷಣಗಳಲ್ಲಿ ಏನು? ಕಣ್ಣೀರು ಸುರಿಸೋದು, ಜೋರಾಗಿ ನಗೋದು, ಉದ್ರೇಕಗೊಳ್ಳೋದು, ಹುಚ್ಚನಂತೆ ಹಾಡೋದು, ಯಾರಿದ್ದಾರೆ ಯಾರಿಲ್ಲ ಪರಿಗಣಿಸದೆ ಈ ಎಲ್ಲಾ ಒಂದು ದೇಹ ಲಕ್ಷಣಗಳನ್ನು ಅವನು ಪ್ರದರ್ಶಿಸ್ತಾನೆ. ಶ್ರೀಮದ್ ಭಾಗವತವು ವೇದಾಂತ ಸೂತ್ರದ ನಿಜವಾದ ಅರ್ಥವನ್ನು ನೀಡುತ್ತದೆ. ವೇದಾಂತ ಸೂತ್ರದ ಲೇಖಕರಾದ ವ್ಯಾಸದೇವರು ಮತ್ತೆ ಅವರು ಕೆಲ ಸೂತ್ರಗಳಲ್ಲಿ ಆ ಸೂತ್ರಗಳನ್ನ ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ್ದಾರೆ. ವೇದಾಂತ ಸೂತ್ರದ ಅರ್ಥವು ಭಾಗವತದ ಗ್ರಂಥದಲ್ಲಿದೆ. ಮಹಾಭಾರತದ ಇಡೀ ಭಾವಾರ್ಥವೂ ಅಲ್ಲಿದೆ. ಬ್ರಹ್ಮ ಗಾಯತ್ರಿಯ ವ್ಯಾಖ್ಯಾನವೂ ಕೂಡ ಅಲ್ಲಿದೆ. ಹಾಗೂ ಭಾಗವತವು ಎಲ್ಲಾ ವೇದಗಳ ತಿಳಿಯನ್ನು ಒಳಗೊಂಡು ವಿಸ್ತಾರವಾಗಿದೆ. ಭಾಗವತವು ಅತ್ಯುನ್ನತ ಪುರಾಣ ಗ್ರಂಥ. ಇದನ್ನು ಸ್ವಯಂ ಭಗವಂತನೇ ವ್ಯಾಸದೇವರ ಅವತಾರದಲ್ಲಿ ಸಂಕಲಿಸಿದರು. ಅದರಲ್ಲಿ 12 ಸ್ಕಂದ, 335 ಅಧ್ಯಾಯಗಳು ಹಾಗೂ 18,000 ಶ್ಲೋಕಗಳಿವೆ. ಎಲ್ಲ ವೇದ ಸಾಹಿತ್ಯದ ಇತಿಹಾಸಗಳ ಸಾರ ಸರ್ವಸ್ವವನ್ನು ಭಾಗವತದ ಗ್ರಂಥದಲ್ಲಿ ಸಂಗ್ರಹಿಸಲಾಗಿದೆ. ಭಾಗವತದ ಗ್ರಂಥವು ಎಲ್ಲಾ ವೇದ ಸಾಹಿತ್ಯ ಮತ್ತು ವೇದಾಂತ ತತ್ವದ ಸಾರ ಎಂಬುದಾಗಿ ಸ್ವೀಕೃತವಾಗಿದೆ. ಭಾಗವತದ ಅಲೌಕಿಕ ರಸ ಮಾಧುರ್ಯವನ್ನು ಆಸ್ವಾದಿಸುವಂತಹವರು ಇತರ ಇನ್ಯಾವ ಸಾಹಿತ್ಯದೆಡೆಗೂ ಯಾವತ್ತೂ ಆಕರ್ಷಿತರಾಗರು. ಭಾಗವತ ಗ್ರಂಥದ ಆರಂಭದಲ್ಲಿಯೇ ಬ್ರಹ್ಮ ಗಾಯತ್ರಿ ಮಂತ್ರದ ವಿವರಣೆಯೊಂದಿಗೆ ಹೊಂದಿದೆ. ಪರಮಸತ್ಯ ಎಂಬುವುದು ಸಂಬಂಧ ಸೂಚಕ, ಹಾಗೂ ನಾವು ಅವನನ್ನು ಕುರಿತು ಧ್ಯಾನಿಸುತ್ತೇವೆ. ಧೀಮಹಿ ಎಂಬುದು ಭಕ್ತಿ ಸೇವೆಯನ್ನು ನಿರ್ವಹಿಸುವುದು ಮತ್ತು ಬದುಕಿನ ಅಂತಿಮ ಲಕ್ಷ್ಯವನ್ನು ಸಾಧಿಸುವುದನ್ನು ಸೂಚಿಸುತ್ತದೆ. ಓಕೆ, ಇದು ಇವಾಗ ಭಾಗವತದ ಮೊದಲ 3 ಶ್ಲೋಕಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದನ್ನ ನಾನು ಓದಲ್ಲ, ಯಾಕಂದ್ರೆ ನಮಗೆ ಗೊತ್ತು ಇದು ಮೊದಲ 2 ಶ್ಲೋಕಗಳು. ಭಾಗವತ ಗ್ರಂಥವು ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದ ಉತ್ಪನ್ನವಾಗುವ ರಸಮಾಧುರ್ಯ ಕುರಿತಂತೆ ನೇರವಾಗಿ ತಿಳಿಸಿಕೊಡುತ್ತದೆ.
ಆದ್ದರಿಂದ ಭಾಗವತ ಗ್ರಂಥವು ಎಲ್ಲಾ ಇತರ ವೇದ ಸಾಹಿತ್ಯ ಗ್ರಂಥಗಳಿಗೂ ಮಿಗಿಲಾದದ್ದು. ಬೇರೆ ಸಾಹಿತ್ಯಗಳಿಗೆ ಯಾಕೆ ಇದು ಅವುಗಳನ್ನ ಮೀರಿರುವಂತದ್ದು? ಯಾಕಂದ್ರೆ ಭಕ್ತಿ ಸೇವೆಯಿಂದ ಉತ್ಪನ್ನವಾಗುವ ರಸಮಾಧುರ್ಯವನ್ನು ಕುರಿತಂತೆ ಇದು ನೇರವಾಗಿ ತಿಳಿಸ್ಕೊಡುತ್ತೆ, ಬೇರೆ ಗ್ರಂಥಗಳು ತಿಳಿಸ್ಕೊಡಲ್ಲ. ಹಾಗಾಗಿ ಇದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಶ್ಲೋಕ 152. ಯಾರು ವೇದ ಪ್ರಾರ್ಥನೆಗಳಿಂದ ಸ್ತುತಿಸಲ್ಪಟ್ಟು ವೈಭವಯುತವಾಗಿರುವನೋ ಅಂತಹ ದೇವೋತ್ತಮನ ದಿವ್ಯ ಲೀಲೆಗಳನ್ನು ಕುರಿತು ಆಲಿಸಲು ನಾವು ಯಾವತ್ತೂ ಆಯಾಸಗೊಳ್ಳುವುದಿಲ್ಲ. ಆತನ ಜೊತೆ ಯಾರು ಸಂತೋಷ ಅನುಭವಿಸುವರೋ ಅವರು ಪ್ರತಿಕ್ಷಣವೂ ಅವನ ಲೀಲಾ ವಿನೋದಗಳನ್ನು ಆಸ್ವಾದಿಸಿ ಆಲಿಸುತ್ತಾರೆ. ಉಲ್ಟಾ ಯತ್ ಶೃಣ್ವತಾಂ ರಸಜ್ಞಾನಂ ಸ್ವಾದು ಸ್ವಾದು ಪದೇ ಪದೇ. ಯಾರು ಇದನ್ನ ಶ್ರವಣ ಮಾಡ್ತಾ ಇರ್ತಾರೋ ಅವರು ಹೆಜ್ಜೆ ಹೆಜ್ಜೆಗೂ ಸಂತೋಷವನ್ನು ಅನುಭವಿಸ್ತಾರೆ. ಚೈತನ್ಯ ಮಹಾಪ್ರಭುಗಳು ಇಂತು ನುಡಿದು ಪ್ರಕಾಶಾನಂದ ಸರಸ್ವತಿಯವರಿಗೆ ಉಪದೇಶಿಸಿದರು. ಭಾಗವತವನ್ನು ಪರಾಮರ್ಶನ ದೃಷ್ಟಿಯಿಂದ ಓದಿರಿ, ಆಗ ಬ್ರಹ್ಮಸೂತ್ರದ ನಿಜವಾದ ಅರ್ಥವನ್ನು ನೀವು ತಿಳಿದುಕೊಳ್ಳುವಿರಿ. ಸದಾ ಶ್ರೀಮದ್ ಭಾಗವತ ಕುರಿತಂತೆ ಚರ್ಚಿಸಿರಿ, ವಿಚಾರ ಮಾಡಿರಿ, ಹಾಗೂ ಸತತವಾಗಿ ಭಗವಾನ್ ಶ್ರೀಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆ ಮಾಡಿರಿ. ಈ ರೀತಿಯಲ್ಲಿ ನೀವು ತುಂಬಾ ಸುಲಭವಾಗಿ ಮೋಕ್ಷ ಪಡೆಯಲು ಸಮರ್ಥರಾಗುವಿರಿ ಹಾಗೂ ಭಗವತ್ ಪ್ರೇಮವನ್ನು ಅನುಭವಿಸಲು ಉನ್ನತಿಗೆ ಏರುತ್ತೀರಿ. ನಿರಂತರಕರ ಕೃಷ್ಣ ನಾಮ ಸಂಕೀರ್ತನ ಹೇಲಾಯ ಮುಕ್ತಿ ಪಾಬೆ ಪ್ರೇಮದನ. ಸತತವಾಗಿ ಕೃಷ್ಣ ನಾಮ ಸಂಕೀರ್ತನೆ ಮಾಡ್ತಾ ಇರ್ಬೇಕು. ಕೃಷ್ಣ ನಾಮ ಸಂಕೀರ್ತನೆ ಅಂದ್ರೆ ಜಪ ಮತ್ತೆ ಭಾಗವತ ಶ್ರವಣ ಚರ್ಚೆ. ಯಾರು ಈ ರೀತಿಯಲ್ಲಿ ಅಪ್ರಾಪಂಚಿಕವಾದ ಸ್ಥಿತಿಯಲ್ಲಿ ಇರುವನೋ ಆ ಕ್ಷಣದಲ್ಲೇ ಆತನು ಪರಬ್ರಹ್ಮನನ್ನು ಅರಿಯುತ್ತಾನೆ ಹಾಗೂ ಸಂಪೂರ್ಣ ಸಂತೋಷವಾಗಿರುತ್ತಾನೆ. ಆತನು ಯಾವತ್ತೂ ಶೋಕಿಸುವುದಿಲ್ಲ ಅಥವಾ ಯಾವುದನ್ನು ಪಡೆಯಲೂ ಆಸೆ ಪಡನು. ಆತನು ಪ್ರತಿಯೊಂದು ಜೀವಿಗಳೆಡೆಗೆ ಸಮಧಾತು ಚಿತ್ತನಾಗಿರುತ್ತಾನೆ. ಈ ಸ್ಥಿತಿಯಲ್ಲಿ ಅವನು ನನ್ನಲ್ಲಿ ಪರಿಶುದ್ಧ ಭಕ್ತಿ ಸೇವೆಯನ್ನು ಸಾಧಿಸುತ್ತಾನೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನಸೋಚತಿನ ಕಾಂಕ್ಷತಿ ಸಮಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಾಂ. ನಿರಾಕಾರ ಸ್ವರೂಪ ಬ್ರಹ್ಮನ್ ತೇಜಸ್ಸಿನಲ್ಲಿ ಲೀನವಾದ ಮುಕ್ತಾತ್ಮನು ಕೂಡ ಕೃಷ್ಣನ ಲೀಲಾ ವಿನೋದಗಳೆಡೆಗೆ ಆಕರ್ಷಿತನಾಗುತ್ತಾನೆ. ಅಂತಹ ಆತ್ಮನು ದೇವತಾ ವಿಗ್ರಹ ಸ್ಥಾಪಿಸುತ್ತಾನೆ ಹಾಗೂ ದೇವರಿಗೆ ಸೇವೆಯನ್ನು ಸಲ್ಲಿಸುತ್ತಾನೆ. ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತ್ ಮಹಾರಾಜನನ್ನು ಸಂಬೋಧಿಸಿ ನುಡಿದರು. ನನ್ನ ಪ್ರಿಯ ರಾಜನ್, ಅಲೌಕಿಕ ಸ್ಥಿತಿಯಲ್ಲಿ ನಾನು ಸಂಪೂರ್ಣವಾಗಿ ನೆಲೆಯಾಗಿದ್ದರೂ ಕೂಡ ಕೃಷ್ಣನ ಲೀಲೆಗಳೆಡೆ ಆಕರ್ಷಿತನಾದೆ. ಆದ್ದರಿಂದ ನಾನು ನನ್ನ ತಂದೆಯವರ ಮುಖೇನ ಭಾಗವತ ಗ್ರಂಥವನ್ನು ಅಧ್ಯಯನ ಮಾಡಿದೆ. ಕಮಲಾಕ್ಷ ಭಗವಂತನ ಚರಣ ಕಮಲಗಳಲ್ಲಿರುವ ತುಳಸಿ ಪತ್ರಗಳು ಹಾಗೂ ಕೇಸರಿಯ ನಸುಗಂಪು ಹೊತ್ತ ಮಂದ ಮಾರುತವು ಋಷಿಗಳ ನಾಸಿಕ ರಂಧ್ರಗಳ ಮೂಲಕ ಅವರ ಹೃದಯಗಳನ್ನು ಪ್ರವೇಶಿಸಿದಾಗ ಅವರು ನಿರಾಕಾರ ಬ್ರಹ್ಮವಾದಿಗಳಾಗಿದ್ದರೂ ಕೂಡ, ಅಂದ್ರೆ ಕುಮಾರರ ಬಗ್ಗೆ ಹೇಳ್ತಾರೆ, ತಮ್ಮ ಮನಸ್ಸು ಮತ್ತು ಶರೀರದಲ್ಲಿ ಒಂದು ಬದಲಾವಣೆಯನ್ನು ಅನುಭವಿಸಿದರು. ಹೀಗೆ ಶುಕದೇವ ಗೋಸ್ವಾಮಿಯವರು ನಿರಾಕಾರವಾದಿಗಳಾಗಿದ್ರು, ಕುಮಾರರು ನಿರಾಕಾರವಾದಿಗಳು ಆಗಿದ್ರು. ಆದರೆ ಭಗವಂತನ ಪಾದಗಳಿಗೆ ಅರ್ಪಿತವಾಗಿದ್ದಂತ ತುಳಸಿಯ ಸುವಾಸನೆಯಿಂದ ಕುಮಾರರು ಆಕರ್ಷಿತರಾದ್ರು. ಭಾಗವತ ಶ್ರವಣದಿಂದ ಶುಕದೇವ ಗೋಸ್ವಾಮಿಯವರು ಭಾಗವತದೆಡೆಗೆ ಆಕರ್ಷಿತರಾದರು. ಅಂದ್ರೆ ಅವರು ಕೆಲ ಶ್ಲೋಕಗಳನ್ನು ಶ್ರವಣ ಮಾಡ್ತಾರೆ, ಅದರಿಂದ ಆಕರ್ಷಿತರಾಗಿ ಹೋಗ್ತಾರೆ. ಯಾರು ಆತ್ಮತೃಪ್ತರೋ ಬಾಹ್ಯ ಐಹಿಕ ಆಸೆಗಳಿಂದ ಆಕರ್ಷಿತರಲ್ಲದವರು ಅಂತವರು ಅಪ್ರಾಪಂಚಿಕ ಗುಣಗಳುಳ್ಳ ಹಾಗೂ ಅದ್ಭುತ ಚಟುವಟಿಕೆಗಳುಳ್ಳ ಶ್ರೀಕೃಷ್ಣನ ಪ್ರೇಮ ಪುರಸ್ಸರ ಸೇವೆಗೆ ಆಕರ್ಷಿತರಾಗುವರು. ಪರಮ ಪುರುಷ ಶ್ರೀಹರಿಯು ಶ್ರೀ ಕೃಷ್ಣನೆಂದೇ ಕರೆಯಲ್ಪಟ್ಟಿದ್ದಾನೆ, ಏಕೆಂದರೆ ಆತನು ಅಂತಹ ಅಲೌಕಿಕ ಆಕರ್ಷಕ ವೈಶಿಷ್ಟ್ಯಗಳನ್ನು ಹೊಂದಿದ್ದಾನೆ. ಕೃಷ್ಣ ಅಂದ್ರೆ ಸರ್ವಾಕರ್ಷಕ, ಹಾಗಾಗಿ ಹರಿಯ ಹೆಸರು ಕೃಷ್ಣ ಅಂತ ಹೇಳ್ತದೆ. ಈ ಸಮಯದಲ್ಲಿ ಮಹಾರಾಷ್ಟ್ರ ಪ್ರಾಂತ್ಯದ ಬ್ರಾಹ್ಮಣನು ಪ್ರಭು ಶ್ರೀ ಚೈತನ್ಯರನ್ನು ಕುರಿತು ಆತ್ಮಾರಾಮ ಶ್ಲೋಕದ ವಿವರವನ್ನು ತಿಳಿಸಿದನು. ಮಹಾರಾಷ್ಟ್ರದ ಬ್ರಾಹ್ಮಣನು ತಿಳಿಯಪಡಿಸಿದಂತೆ ಚೈತನ್ಯ ಮಹಾಪ್ರಭುಗಳು ಆಗಲೇ ಆ ಶ್ಲೋಕವನ್ನು 61 ವಿಧದಲ್ಲಿ ವಿವರಿಸಿದ್ದರು. ಇದನ್ನು ಆಲಿಸಿದಾಗ ಪ್ರತಿಯೊಬ್ಬನೂ ಆಶ್ಚರ್ಯಪಟ್ಟನು. ಯಾವಾಗ ಎಲ್ಲಾ ಭಕ್ತರು ಅಲ್ಲಿ ಒಟ್ಟಾಗಿ ಸೇರಿ ಆತ್ಮಾರಾಮ ಶ್ಲೋಕದ 61 ವಿವಿಧ ಅರ್ಥಗಳನ್ನು ಪುನಃ ತಿಳಿದುಕೊಳ್ಳಲು ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದರೋ, ಚೈತನ್ಯ ಮಹಾಪ್ರಭುಗಳು ಮತ್ತೆ ಅವುಗಳನ್ನು ವಿವರಿಸಿದರು.
ಯಾವಾಗ ಪ್ರತಿಯೊಬ್ಬರು ಚೈತನ್ಯ ಮಹಾಪ್ರಭುಗಳ ಆತ್ಮಾರಾಮ ಶ್ಲೋಕದ ವಿವರಣೆಯನ್ನು ಆಲಿಸಿದರೋ ಎಲ್ಲರೂ ಗೊಂಡರು ಹಾಗೂ ಆಶ್ಚರ್ಯದಿಂದ ಮೂಕರಾದರು. ಅವರೆಲ್ಲರೂ ಶ್ರೀ ಚೈತನ್ಯ ಮಹಾಪ್ರಭುಗಳು ಇನ್ನಾರೂ ಅಲ್ಲ, ಸ್ವಯಂ ಕೃಷ್ಣನೇ ಅವತರಿಸಿರುವನೆಂದು ನಿರ್ಧರಿಸಿದರು. ಶ್ಲೋಕದ ಎಲ್ಲಾ ವಿವರಗಳನ್ನು ನೀಡಿದ ಅನಂತರ ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಎದ್ದು ಅಲ್ಲಿಂದ ಹೊರಟರು. ಎಲ್ಲಾ ಜನರು ಪ್ರಭುಗಳಿಗೆ ತಮ್ಮ ಪ್ರಣಾಮಗಳನ್ನು ಅರ್ಪಿಸಿದರು ಮತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಗಟ್ಟಿಯಾಗಿ ಕೀರ್ತಿಸಿದರು. ಕಾಶಿ ಕ್ಷೇತ್ರದ ಎಲ್ಲಾ ನಿವಾಸಿಗಳು ದಿವ್ಯೋನ್ಮಾದ ಪ್ರೇಮದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಸಂಕೀರ್ತಿಸಲು ಆರಂಭಿಸಿದರು. ಕೆಲವೊಮ್ಮೆ ಅವರು ನಗುತ್ತಿದ್ದರು, ಕೀರ್ತಿಸುತ್ತಿದ್ದರು ಹಾಗೂ ನರ್ತಿಸಿದರು. ಇದಾದ ಅನಂತರ ವಾರಣಾಸಿ ಕ್ಷೇತ್ರದ ಎಲ್ಲಾ ಮಾಯಾವಾದಿ ಸನ್ಯಾಸಿಗಳು ಮತ್ತು ಚೆನ್ನಾಗಿ ತಿಳಿದ ವಿದ್ವಾಂಸರು ಭಾಗವತ ಗ್ರಂಥ ಕುರಿತಂತೆ ವಿಚಾರ ಮಾಡಲು ಉಪಕ್ರಮಿಸಿದರು. ಈ ತೆರನಾಗಿ ಚೈತನ್ಯ ಮಹಾಪ್ರಭುಗಳು ಅವರೆಲ್ಲರನ್ನೂ ವಿಮೋಚನಗೊಳಿಸಿದರು. ಅನಂತರ ಚೈತನ್ಯ ಮಹಾಪ್ರಭುಗಳು ತಮ್ಮ ನಿವಾಸಕ್ಕೆ ತಮ್ಮ ಆಂತರಿಕ ಸಂಗಡಿಗರೊಂದಿಗೆ ಹಿಂದಿರುಗಿದರು. ಹೀಗೆ ಅವರು ಇಡೀ ವಾರಣಾಸಿ ನಗರವನ್ನು ಇನ್ನೊಂದು ನವದ್ವೀಪವನ್ನಾಗಿ ಪರಿವರ್ತಿಸಿದರು. ಇನ್ನು ಎಷ್ಟು ಬೇಕಾದಷ್ಟಿದೆ ಇದು. ಓಕೆ, ಇಲ್ಲಿಗೆ ಇವತ್ತಿಗೆ ಇಲ್ಲ ನಿಲ್ಸೋಣ. 45 ಆಯ್ತು. ನನ್ನ ಬ್ಯಾಟ್ರಿನೂ ಹೋಗ್ತಾ ಇದೆ. ಓಕೆ, ಇಲ್ಲಿ 168ರಿಂದ ನಾಳೆ ಮುಂದುವರ್ಸೋಣ. ಓಕೆ, ಇವತ್ತಿಗೆ ಇಲ್ಲೇ ನಿಲ್ಲಿಸ್ತೀನಿ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತರು ಕಿ ಜಯ. ಹರೇ ಕೃಷ್ಣ. ಯಾರಿಗಾರ ಏನಾದ್ರು ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ ಪ್ರಭು. ಆತ್ಮಾರಾಮ ಶ್ಲೋಕ ಅಂದ್ರೆ ಎಲ್ಲಿ ಸಿಗ್ಬೋದು ಪ್ರಭು? ಆತ್ಮಾರಾಮ ಶ್ಲೋಕ ಭಾಗವತ ಅಲ್ಲ, ಇದು ಚೈತನ್ಯ ಚರಿತಾಮೃತದಲ್ಲೇ ಇಲ್ಲೇ ಇದೆ, ಹೇಳ್ತೀನಿ ನೋಡಿ. 24ನೇ ಅಧ್ಯಾಯ. ಇಲ್ಲ, 24. ಇಲ್ಲಿ ಈ ಅಧ್ಯಾಯದಲ್ಲಿ 25ನೇ ಅಧ್ಯಾಯದಲ್ಲಿ 159ನೇ ಶ್ಲೋಕ. ಆತ್ಮಾರಾಮಶ್ಚ ಮುನಯೋ ನಿಗೃಂಥಾ ಅಪಿ ಉರುಕ್ರಮೆ ಕುರ್ವಂತಿ ಯಹೈತು ಕಿಂ ಭಕ್ತಿಂ ಇತ್ತಂಭೂತ ಗುಣೋ ಹರಿಹಿ. ಇದರ ವಿವರಣೆಯನ್ನ ಮುಂಚೆ ಮಧ್ಯಲೀಲ 24ನೇ ಅಧ್ಯಾಯದಲ್ಲಿ ವಿವರಣೆ ಆಯ್ತು ಸಂಪೂರ್ಣವಾಗಿ. 24ನೇ ಅಧ್ಯಾಯ ಬಹಳ ತಾತ್ವಿಕವಾದ ಒಂದು ಅಧ್ಯಾಯ. ಅದು ಓದೋಕೆ ನಿಮ್ಗೆ ಆಸಕ್ತಿ ಇದ್ರೆ ಓದ್ಬೋದು. ಓಕೆ, ಧನ್ಯವಾದ ಪ್ರಭು. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ.